ಈಗ 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 ನಾಗರಾಜ್ ಯಾದವ್ ಅವ್ರ ಇದ್ಮೇಲೆ ಕಲಹ ಆಗ್ಲೇಬೇಕು, ಸಾಮಾನ್ಯವಾಗಿ ಸಂವಾದಗಳು ಆಗಲ್ಲ ಇರ್ಲಿ. ಈಗ ಏನು ಅಂತಂದ್ರೆ ಹರಿಶ್ಚಂದ್ರ, ನೀವು ಮಾಹಿತಿ ಬಹಳ ಇದೆ ನಿಮ್ಗೆ. ಗಾಣಿಗಿನ ಬಗ್ಗೆ ನೀವಿದ್ರೆ ಕರೆಕ್ಟ್ ಅಂತ ಇದ್ದೀನಿ. ಹೋಲ್ಡ್ ಆನ್ ಪ್ಲೀಸ್. 5 ಸೆಕೆಂಡ್ ಫಸ್ಟ್ ಪ್ರಶಾಂತ್ ನಾಥ್ ಅವರು, ನಾನು 5 ಸೆಕೆಂಡ್ ಪ್ರಶಾಂತ್ ನಾಥ್ ಅವರ ಸ್ಟೇಟ್ಮೆಂಟ್. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೇನು ಚಿತ್ರೋದ್ಯಮದವ್ರ ಮೇಲೆ ಅಂತ ದ್ವೇಷ ಇಲ್ಲ, ಅವ್ರು ತುಂಬಾ ಪ್ರೀತಿ ಮಾಡ್ತಾರೆ ಚಿತ್ರೋದ್ಯಮದವ್ರು. ನಾವೇ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ವಿ. ಇದೇ ಕಿಚ್ಚ ಸುದೀಪ್ ಅವರು ಬಂದಿದ್ರು, ಬೇರೆ ಅವರು ಕೆ ಪಿ ಶ್ರೀಕಾಂತ್ ಅವರು ಬಂದಿದ್ರು. ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ, BRB ಸೆಟ್ಟಿಗೆ ಒಂದು ಸ್ವಲ್ಪ ಸಮಸ್ಯೆ ಇತ್ತು, ಅದನ್ನು ಸಾಲ್ವ್ ಮಾಡಿ. CCL ಕನ್ನಡದವರೇ ಆಡ್ತಾ ಇರೋದು, ಬೇರೆ ರಾಜ್ಯದವ್ರ ಜೊತೆ ಕ್ರಿಕೆಟ್ ಆಡುವಾಗ ಕಿಚ್ಚ ಸುದೀಪ್ ಅವರ ಆಹ್ವಾನಕ್ಕೆ ಮನ್ನಣೆ ಕೊಟ್ಟು ಟೈಮ್ ತಗೊಂಡು ನಲ್ಪಾಡ್ ಅವ್ರ ಜೊತೆ CCL ಗ್ರೌಂಡಿಗೆ ಬಂದಿದ್ರು, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ರು. ಹಿ ಲವ್ಡ್. ಆಕ್ಚುಲಿ ಸಿನಿಮಾದವ್ರನ್ನ ತುಂಬಾ ಪ್ರೀತಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಊಟಕ್ಕೆ ಕರೀತಾರೆ, ಪಾರ್ಟಿಗಳಿಗೆ ಬರ್ತಾರೆ, ಎಲ್ಲ ಮಾಡ್ತಾರೆ. ತುಂಬಾ ಸಹಜವಾದ ಮನುಷ್ಯ. ಚುನಾವಣಾ ಪ್ರಚಾರಕ್ಕೆ ಕರೆದಾಗ ಹೋಗ್ತೀರಿ, ಯಾಕೆ ಪ್ರೀತಿ ಮಾಡಲ್ಲ ರಾಜಕಾರಣಿಗಳು ನಿಮ್ಮನ್ನ? ಕೇಳಿ, ಚುನಾವಣಾ ಪ್ರಚಾರಕ್ಕೆ ಕರೆದಾಗ ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಪ್ರಚಾರ ಹೊಗಳಿದ್ರು ಸಮಸ್ಯೆ, ಬೈದ್ರು ಸಮಸ್ಯೆ. ಇರ್ರಿ ಒಂದ್ಸಲ, ಹೊಗಳಿದ್ರು ಸಮಸ್ಯೆ, ಬೈದ್ರು ಸಮಸ್ಯೆನಾ? ಒಂದ್ ನಿಮಿಷ ಪೂರ್ತಿ ಕೇಳಿಸ್ಕೊಳ್ಳಿ ಒಂದ್ಸಲ. ಎಸ್, ನಾಗರಾಜ್ ಯಾದವ್, ವೈಟ್ ಬ್ರದರ್. ಮೇಕೆದಾಟು ಪಾದಯಾತ್ರೆಗೆ ನೀವು ಕರೆದಾಗ ನಾನು ಬಂದಿದ್ದೀನಿ, ವೈಟ್ ಮಾಡ್ರಿ. ಈ ಡಿ ಕೆ ಶಿವಕುಮಾರ್ ಅವ್ರದ್ದು ಇನ್ನೊಂದು ಫೇಸ್ ಇದೆ ನಿಮಗೆ. ತಮಾಷೆ ಏನು ಅಂತಂದ್ರೆ, ಕಿಚ್ಚ ಸುದೀಪ್ ಅವರು ಬೊಮ್ಮಾಯಿ ಅವ್ರಿಗೋಸ್ಕರ ಒಂದು ಪಕ್ಷಕ್ಕೆ ಮೀಸಲಾಗಿ ಅವ್ರು ಮಾಮ ಅಂತ ಹೇಳಿ ಒಂದು ಪಕ್ಷಕ್ಕೆ ಹೋಗಿದ್ರು. ಆದ್ರೆ ಅವ್ರದೇ ಒಂದು ಲುಲ್ಲು ಮಾಲ್ ಕಾರ್ಯಕ್ರಮ ಅಂದ್ರೆ ಫಸ್ಟ್ ಕರೆದಿದ್ದೆ ಕಿಚ್ಚ ಸುದೀಪ್ ಅವ್ರನ್ನ. ಅವರ ಡಿ ಕೆ ಶಿವಕುಮಾರ್ ಅವರ ಕ್ಯಾರೆಕ್ಟರ್ ಇಟ್ಸ್ ಡಿಸೈನ್ಡ್ ಬೈ ಡಿಫರೆಂಟ್ ಆಸ್ಪೆಕ್ಟ್ ಅಲ್ಲಿ ಆಗಿದೆ. ಅವ್ರಿಗೆ ಯಾವ ಪಾಯಿಂಟ್ ಅಲ್ಲಿ ಏನ್ ಮಾಡಬೇಕು, ಎಲ್ಲಿ ಬಟನ್ ಒತ್ತಿದ್ರೆ ಎಲ್ಲಾಗುತ್ತೆ. ಈ ಸಾಧು ಕೋಕಿಲ ಅವ್ರು ಮಾಡಿರೋ ಒಂದು ಎಡವಟ್ಟನ್ನ ಅವರು ಎಷ್ಟು ಚೆನ್ನಾಗಿ ಬಳಸ್ಕೊಂಡ್ರು ಅಂತಂದ್ರೆ ನನಗೆ ಇದರಲ್ಲಿ ಒಂಥರ ವಿಶೇಷವಾದ ರಾಜಕಾರಣ ಕಾಣುತ್ತೆ ಡಿ ಕೆ ಶಿವಕುಮಾರ್. ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟು ವರ್ಷದ ಚಲನಚಿತ್ರೋತ್ಸವಗಳಲ್ಲಿ ಏನೇನು ಅಪಸವ್ಯಗಳು ನಡೆಯುತ್ತೆ, ಅಪಭ್ರಂಶಗಳು ನಡೆಯುತ್ತೆ, ಯಾವ್ಯಾವ ಸ್ಟಾರ್ಗಳು ಬರಲ್ಲ, ಯಾರು ಬರ್ತಾರೆ, ಅಲ್ಲಿ ಕರೆದಿದ್ದೆ ಶಿವಣ್ಣ ಅವ್ರನ್ನ. ಶಿವಣ್ಣ ಅವ್ರು ಬಂದ್ರೆ ನಾನು ಒಂದೇ ಸ್ಟೇಟ್ಮೆಂಟ್ ಅಲ್ಲಿ ಮುಗಿಸ್ಬೋದು. ಕರ್ನಾಟಕ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಹೋದ್ಮೇಲೆ ಇಡೀ ಚಿತ್ರರಂಗ ಹೋದಂಗೆ ಅಂದ್ರೆ ನಾವು ರೈಟರ್ಸ್, ನಮಗೆ ಗೊತ್ತಿಲ್ವಾ ಹೆಂಗೆ ಹೇಳ್ಬೇಕು ಅಂತ. ಶಿವಣ್ಣ ನಮ್ಮ ಅಣ್ಣ, ಅವ್ರು ಹೋದ್ಮೇಲೆ ಮುಗಿದೋಯ್ತು ಎಲ್ಲ. ಸುದೀಪ್ ಅವರು ಬಂದಂಗೆ, ಕಿಚ್ಚ ಅವರು ಬಂದಂಗೆ, ಮುರಳಿ ಬಂದಂಗೆ, ಯಶ್ ಬಂದಂಗೆ, ಎಲ್ಲ ಬಂದಂಗೆ. ನಮಗೆ ಗೊತ್ತಿಲ್ವಾ ಹೇಗೆ ಹೇಳ್ಬೇಕು ಅಂತ. ನಿಜವಾದ ಭಾವನೆಯಿಂದ ಹೇಳ್ತಾ ಇರೋದು ನಾನು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆಲ್ಲ ಗೊತ್ತಿದ್ದು ಇವ್ರು ನಾಗರಾಜ್ ಯಾದವ್ ಹೇಳ್ತಾ ಇದ್ದಾರೆ ಅದೇನೋ ಒಂದು ಬುಕ್ ಅಲ್ಲಿ ಲೆಡ್ಜರ್ ಅಲ್ಲಿ ನೋಡ್ಬಿಟ್ವಿ ಅಂತ. ಸಾಧು ಕೋಕಿಲ ಅವ್ರು ಬಂದ್ರೆ ಕಿಚ್ಚ ಸುದೀಪ್ ಅವ್ರ ಮನೆ, ಯಶ್ ಮನೆ, ಧ್ರುವ ಸರ್ಜಾ ಅವ್ರ ಮನೆದು ಬಾಗಿಲು ತೆಗಿಯಲ್ವಾ? ಒಂದು ಆಮಂತ್ರಣಕ್ಕೆ ಡೋರ್ ತೆಗಿಯಲ್ವಾ? PRO ಅನಂತು ನಮಗ್ ಗೊತ್ತಿಲ್ವಾ? ಇವ್ರು ನಮಗೆ ಅನಂತರು ಹೇಳ್ಕೊಡ್ತಾ ಇದ್ದಾರೆ. ಚಂದ್ರಚೂಡ್ ಇನ್ನೊಂದು ಆಂಗಲ್ ಹೇಳ್ತಾ ಇಲ್ಲ. ಚಂದ್ರಚೂಡ್ ನೀವು ಇನ್ನೊಂದು ಆಂಗಲ್ ಹೇಳ್ತಾ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ, ಅಂಬರೀಷ್ ಇದ್ದಾಗ ಈ ತರ ಯಾವುದೇ ರಾಜಕಾರಣಿ ಚಲನಚಿತ್ರರಂಗದ ಬಗ್ಗೆ ಮಾತನಾಡಿ ಅದನ್ನ ದಕ್ಕಿಸ್ಕೊಳ್ಬಹುದಿತ್ತ? ಇವತ್ತು ತಲುಪಿದಿರಿ. ಎಸ್, ಯಾಕೆ ತಲುಪಿದೆ ಅಂತಂದ್ರೆ I'll come to this point. ಯಾಕೆ ತಲುಪಿದೆ ಅಂದ್ರೆ ಚಿತ್ರರಂಗದಲ್ಲಿ ಒಂದು ಆರ್ಬಿಟ್ರಿ ಕಮಿಟಿ ಇದೆ, ಅವ್ರು ಮೀಟಿಂಗ್ ಮಾಡಲ್ಲ. ಈ ಚೇಂಬರ್ನವ್ರಿಗೆ 2-3 ಚೇಂಬರ್ ಇದೆ. ಅಕಾಡೆಮಿ ಏನ್ ಕೆಲಸ ಮಾಡ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅಲ್ಲಿಗೆ ಎಷ್ಟು ದುಡ್ಡು ಹೋಗ್ತಾ ಇದೆ ಗೊತ್ತಿಲ್ಲ. ಅದ್ರ ಆಚೆಗೆ ಕಲಾವಿದರ ನೋಡಿ, ಕಾರ್ಮಿಕರಿದ್ದಾರೆ ಇಲ್ಲಿ, ಅವರಿಗೆ ಸೈಟ್ ಕೊಡ್ತೀನಿ ಅಂತ ಹೇಳಿದ್ರು ಗೊತ್ತಿಲ್ಲ. 5.5 ಎಕರೆ ಜಾಗ ಕೊಡ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರ 2 ಸಲ ಹೇಳಿದಾರೆ ಗೊತ್ತಿಲ್ಲ. ಒಂದು ಕಂಠೀರವ ಸ್ಟುಡಿಯೋ ಇದೆ, ಅದು ನೋಡ್ಬಿಟ್ರೆ ಅದು ಪಾಳು ಬಿದ್ದ ಪ್ರಾಚೀನ ಕಾಲದ ವ್ಯವಸ್ಥೆ ಆಗಿದೆ, ಅದು ಗೊತ್ತಿಲ್ಲ. ಇದು ನಟ್ಟು ಬೋಲ್ಟು ನಿಜವಾಗ್ಲೂ ಡಿ ಕೆ ಶಿವಕುಮಾರ್ ಸರಿ ಮಾಡೋದಾದ್ರೆ ಶಿವಕುಮಾರ್ ಅವರಿಗೆ ನಾನೇ ಒಂದು 25 ಪ್ರೋಗ್ರಾಮ್ ಕೊಡ್ತೀನಿ, ಅವ್ರಿಗೆ ಹೆಸರು ಬರೋತರ, ಅವರಿಗೆ ಒಂದು ದೊಡ್ಡ ಹೆಸರು ಬಂದ್ಬಿಡುತ್ತೆ. ಚಿತ್ರರಂಗದ ಪರವಾಗಿ ಕೆಲಸ ಮಾಡಿದ್ರು, ಚಿತ್ರರಂಗದ ಕಾರ್ಮಿಕರ ಸಮಸ್ಯೆಗಳನ್ನು ಈಡೇರಿಸಿದ್ರು, ಅವರ ಸಾವು ನೋವಿಗೆ ಸ್ಪಂದನೆ ಮಾಡಿದ್ರು ಅಂತ. ಅದೆಲ್ಲ ನಟ್ಟು ಬೋಲ್ಟ್ ವಿಚಾರ. ಪ್ರಶಾಂತ್ ನಾಥ್ ಅವರು ಹೇಳಿದಾಗೆ ಒಂದು ಡೈವರ್ಷನ್ ತಗೋಬೇಕಾಗಿತ್ತು, ತುಂಬಾ ಅದ್ಭುತವಾಗಿ ಡೈವರ್ಷನ್ ತಗೊಂಡ್ರು. ಸಾಧು ಕೋಕಿಲ ಅವರು ಅದಕ್ಕೊಂದು ಒಳ್ಳೆ ಸ್ಟೆಪ್ಪಿಂಗ್ ಸ್ಟೋನ್ ಆದ್ರು. ನಾವೆಲ್ಲ ಕುತ್ಕೊಂಡು ಈಗ ಚರ್ಚೆ ಮಾಡ್ತಾ ಇದೀವಿ ಅಷ್ಟೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.